ಏನಾಯ್ತಂದ್ರು ನನ್ನ ಮದುವೆ ಇತ್ತು ಈ 21ಕ್ಕೆ. ಅವ್ರು ನಮ್ಮ ತಮ್ಮ ಹೆಂಡತಿ ಜಗಳ ಆಡ್ಬಿಟ್ಟು ಅವ್ರು ತವ್ರ ಮನೆಗೆ ಹೋಗಿದ್ಲು. ನಮ್ಮ ಅಣ್ಣ ಮದುವೆ ಐತೆ ಮನೆಗೆ ಬಾ ಅಂದಿದ್ದಕ್ಕೆ ಜಗಳ ಆಡೋದ್ನು. ಇಬ್ಬರು ಜಗಳ ಆಡ್ಬಿಟ್ಟು ಕರೆಯಕ್ಕೆ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕರೆಸ್ಬಿಟ್ಟು ಹೊಡೆದಿದ್ದಾರೆ ಅವ್ರ ಅಣ್ಣ ಇಬ್ಬರು ಹುಡುಗರು. ನಮ್ಮ ತಮ್ಮನ ಹೆಂಡತಿ ಅಣ್ಣ ಇನ್ನೂ ಇಬ್ಬರು ಹುಡುಗರು. ಅವನ ಹೆಸರು ಟೋನಿ ಅಂದ್ಬಿಟ್ಟು ಕರೀತಾರೆ. ಅವ್ರು 2 ವರ್ಷ ಮುಂಚೆನೇ ಮದುವೆ ಆಗಿದ್ದಾರೆ. ಮಗು ಐತೆ 1.5 ವರ್ಷ ಮಗು. 1.5 ವರ್ಷ ಮಗು ನಮ್ಮ ತಮ್ಮನಿಗೆ. ಲವ್ ಮ್ಯಾರೇಜು 2 ವರ್ಷ ಆಯಿತು. ಅವ್ರು ಯಾಕೆ ಲವ್ ಮ್ಯಾರೇಜ್ ಮದುವೆ ಆಗಿದಾರಲ್ಲ ಮನೇಲಿ ಏನು ಸೇರಿಸ್ಕೊತಾರೆ, ಅವಾಗೇ ಇದು ಮಾಡ್ಬೇಕಾಗಿತ್ತು, ಅವಾಗೇ ದೂರ ಮಾಡ್ಬೇಕಾಗಿತ್ತು. ಅವ್ರು ಎದಕ್ಕಂದ್ರೆ ಒಂದು ವಾರಕ್ಕೊಂದ್ಸಲ ಹೋಗ್ಬಿಡ್ತಾಳೆ. ಮನೇಲಿ ಮಾಡಂದ್ರೆ ಮಾಡಲ್ಲ ಅಂತಾಳೆ. ಮದುವೆ ಮಾಡ್ಕೊಂಡ್ಮೇಲೆ ಇನ್ಯಾಕೆ ನಮ್ಮ ಅಮ್ಮಗೆ ಮಾಡ್ಕೊಳ್ಳೆ ನಮ್ಮ ಮನೇಲಿ ಏನು ಕೇಳು ಮಾಡ್ಬೇಕು ತಾನೆ. ಮದುವೆ ಮಾಡ್ಕೊಂಡು ಮನೇಲಿ ಮಾಡಬೇಕು. ನಮ್ಮಮ್ಮ ಎಷ್ಟು ದಿವಸ ಅಂತ ಮಾಡಬೇಕು, ವಯಸ್ಸಿರೋ ತನಕ ಮಾಡ್ತಾರೆ. ವಯಸ್ಸಾದ್ಮೇಲೆ ಸೊಸೆ ಅನ್ನೋದು ಏನಕ್ಕೆ? ಸೊಸೆ ಬರೀ ಊಟ ಮಾಡಿಬಿಟ್ಟು ಮಲ್ಕೋಕೆ ಅಷ್ಟೇ ಸೊಸೆನಾ? ಸೊಸೆ ಅಂದಮೇಲೆ ಎಲ್ಲ ಮನೇಲಿ ನೋಡ್ಕೊಂಡು ಹೋಗ್ಬೇಕು. ಬರೀ ಫೋನ್ ಬೇಕು, ಕಾಸು ಬೇಕು, ಅದು ಬೇಕು. ಫೋನ್ 70,000 ಫೋನ್ ಬೇಕು, 2,000 3,000 ಬಟ್ಟೆ ಬೇಕು, ಪಾತ್ರೆ ತೊಳೆಯಲ್ಲ, ಕಸ ಗುಡಿಸಲ್ಲ. ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಹೋದರೆ ಸಾಯಂಕಾಲ 7 ಗಂಟೆಗೆ ಬಂದು ಎಲ್ಲ ನಮ್ಮಮ್ಮ ಮಾಡಿ ಹಾಕಿದ್ರೆ ತಿನ್ನೋದವಳು. ಇಲ್ಲಾಂದರೆ ಒಂದು ಟೀನೂ ಮಾಡ್ಕೊಡಲ್ಲ ಬೆಳಗ್ಗೆ ಎದ್ಬಿಟ್ಟು ನಮ್ಮಮ್ಮಗೆ. ಅವ್ರಿಬ್ಬರ ಮಧ್ಯೆ ಗೊತ್ತಿಲ್ಲ. ನಮ್ಮ ಮದುವೆಗೆ ಬಾ ಅಂತ ಕರೆದಿದ್ದು ಅಷ್ಟೇ ಗೊತ್ತು. ಗಲಾಟೆ ಆಗ್ಬಿಟ್ಟು ಹೋಗಿದ್ರೆ ಗಂಟೆ ಹೆಂಡತಿ ಜಗಳ ಇರುತ್ತೆ. ಬೆಳಗ್ಗೆ ಆದರೆ ಒಂದು ಆಗ್ತಾರೆ. ನನ್ನ ಮದುವೆ ಐತೆ ನಮ್ಮ ಅಣ್ಣದು. ನನ್ನ ಮದುವೆ ಇರೋದಕ್ಕೆ ನಮ್ಮ ತಮ್ಮ ಕರೆಯೋಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಕರೆಸ್ಬಿಟ್ಟು ನಮ್ಮ ತಮ್ಮ ಹೊಡೆದಿರೋದು. ಅವ್ರು ತಲ್ವಾರ್ ತಂದು ಹೊಡೆದಿದ್ದಾರೆ. ಅವ್ರ ಅಣ್ಣ ಇಬ್ಬರು ಕರ್ಕೊಂಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಕರೆಯೋಕೆ ಹೋಗಿದ್ದಕ್ಕೆ ನಮ್ಮ ತಂಗಿ ಕರೆಯೋಕೆ ಬರೋದಲ್ಲ. ನಮ್ಮ ತಮ್ಮ ಹೇಳಿದ್ದಾನೆ ಕೇಳಬೇಡ ಅಂತಾರೆ ಅವರು. ಕೇಳಬೇಡದಂತಾರೆ.